ನೀವೆಂತ ಚಪ್ಪಲಿ ಹಾಕದೆ? ಮಳೆಗೆ ಚಂದ ಆಗ್ತದೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫೈನಲಿ ಮಳೆ ಬಂದಿದೆ. ವಾತಾವರಣ ನೋಡಿ ಅಂತೆ. ನಿನ್ನೆ ರಾತ್ರಿ 2 ಗಂಟೆಯಿಂದ ಮಳೆ ಬರ್ತಾನೇ ಉಂಟು ಕಂಟಿನ್ಯೂ ಆಗಿ. ಈಗ ಕೂಡ ಬರ್ತಾ ಉಂಟು ನೋಡಿ. ನೀರೆಲ್ಲ ಹೇಗೆ ನಿಂತಿದೆ ನೋಡಿ. ಖುಷಿ ಆಗ್ತದೆ ನೋಡುವಾಗ. ಗಿಡಗಳಿಗೆಲ್ಲ ತುಂಬ ಖುಷಿ ಆಗ್ಬೋದು ಮಳೆ ಬಂದು. ನನಗೆ ಮಲ್ಲಿಗೆ ಕೊಯ್ಲಿಕ್ಕೆ ಉಂಟೀಗ. ಮಳೆ ಹನಿ ಹನಿ ಬರ್ತಾ ಉಂಟು. ಬೇಗ ಕೊಯ್ತೇನೆ, ಮತ್ತೆ ಜೋರು ಬಂದಿದೆ ಮಳೆ. ನಾನು ಚಪ್ಪಲ್ ಕೂಡ ಹಾಕ್ಲೇ ಇಲ್ಲ. ಚಿಕ್ಕ ಮಕ್ಕಳಾಗಿ ನೀರಲ್ಲಿ ಆಡಲಿಕ್ಕೆ ತಂಪಾಗ್ತದೆ. ಅಮ್ಮನಿಗೆ ಭಾರಿ ಖುಷಿ ಅಲ್ವಾ, ಗಿಡಗಳಿಗೆಲ್ಲ ನೀರು ಬಂತು ಅಂತ. ರಾತ್ರಿ ಫುಲ್ ಮಳೆ ಬರ್ತಾ ಇತ್ತು. ನಂದು ವಾಯ್ಸ್ ಅಷ್ಟು ಕ್ಲಾರಿಟಿ ಸಿಗುದಿಲ್ಲ ಅಷ್ಟು ದೂರದಲ್ಲಿ. ರಾತ್ರಿ ಫುಲ್ ಮಳೆ ಬರ್ತಾ ಇತ್ತು. ಗುಡುಗು ಮಿಂಚು ಕೂಡ ತುಂಬಾ ಜೋರಲ್ಲಿ ಇತ್ತು. ನಿನ್ನೆ ಕರೆಂಟ್ ಕೂಡ ಹೋಯ್ತು. ಮತ್ತೆ ಆದ್ರೂ ಶೆಕೆ ಆಗ್ಲಿಲ್ಲ. ನಿನ್ನೆ ತಂಪಾಗ್ತಿತ್ತು. ಕಿಟಕಿಯನ್ನು ಓಪನ್ ಮಾಡಿದ್ರೆ ಗಾಳಿ ತುಂಬಾ ಗಾಳಿ ಬರ್ತಿತ್ತು. ಗಾಳಿ, ಮಳೆ, ಸಿಡಿಲು ಎಲ್ಲ ಭರ್ಜರಿ ನಿನ್ನೆ. ಮಳೆ ನೀರಿಗೆ ಮಲ್ಲಿಗೆದ್ದು ಪರಿಮಳ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಹೌದು, ಈಗ ಪರಿಮಳ ಬರ್ತಾ ಉಂಟು. ಇಷ್ಟು ಸ್ವಲ್ಪ ಇದ್ರೂ ಕೂಡ ಇದು ನೆನ್ನೆದು ಕೆಲವು ಉಳಿದಿತ್ತು. ಅದರದ್ದು ಪರಿಮಳ ತುಂಬಾನೇ ಬರ್ತಾ ಉಂಟು. ಒಂದಲ್ಲಿ ದಂಟಿನ ಈಚೆ ಬಾರ. ಇವತ್ತಿದು ದಂಟಿನ ಸೊಪ್ಪು ಉಂಟಲ್ಲ, ಹರಿವೆ ಸೊಪ್ಪು, ಇದು ದಂಟಾಗಿದೆ. ಇವತ್ತು ದಂಟಿದ್ದು ಸಾಂಬಾರು ಮಾಡಬೇಕು. ಅಲ್ಲಿಂದ ಕಟ್ ಮಾಡಿ ತೆಗಿಬೇಕು ಇದನ್ನ. ನನಗೆ ಕಂಟಿನ್ಯೂಸ್ಲಿ 3 ದಿನದಿಂದ ಮನೆಯದ್ದೇ ತರಕಾರಿ. ನಿನ್ನೆ ಸೋರೆಕಾಯಿ, ಇವತ್ತು ದಂಟಿನ ಸೊಪ್ಪು. ಮೊನ್ನೆ ಕೂಡ ಮನೆಯದ್ದೇ ತರಕಾರಿ ಮಾಡಿದ್ದು ನಾನು. ಮೊನ್ನೆ ಎಂತ ಮಾಡಿದ್ದು, ಕಳ್ಳಿಗೆ ಮತ್ತು ಕಡಲೆ ಸುಕ್ಕ, ಅದು ಕೂಡ ಮನೆಯದ್ದೇ ಅಲ್ವಾ. ಹಾಗೆ ಕಂಟಿನ್ಯೂಸ್ಲಿ 3ನೇ ದಿನ ಇವತ್ತು ಮನೆಯ ತರಕಾರಿಯಲ್ಲಿ ಊಟ. ಬನ್ನಿ ಹೋಗೋ. ಮತ್ತೆ ಕೆಳಗಡೆ ಮುಳ್ಳು ಸೌತೆ ಆಗಿದೆ, ತೋರಿಸ್ತೇನೆ ಬನ್ನಿ. ತಂಪಾಗ್ತದೆ ನಡಿಲಿಕ್ಕೆ. ಅದಕ್ಕೆ ಚಪ್ಪಲ್ ಹಾಕ್ಲೇ ಇಲ್ಲ. ಈ ಶೆಕೆಗೆ ಬೆಂದು ಹೋಗಿದ್ದೇವಲ್ಲ. ಇವತ್ತು ತಂಪೆ. ಹೋಗಿದೆ ನೋಡಿ. ಮೊದಲ ಮಳೆಗೆ ಮೊದಲ ರೈನ್ ಲಿಲ್ಲಿ ಆಗಿದೆ. ಇದು ಮಳೆಗಾಲದಲ್ಲಿ ತುಂಬಾನೇ ಹೂ ಬಿಡ್ತದೆ. ರೈನಿಗೆ ಬೆಂಡಾಗಿ ಹೋಗಿದೆ ಅದು. ಇಲ್ಲೊಂದು ಮೊಗ್ಗಾಗಿದೆ ನೋಡಿ. ಇಲ್ಲಿ ಮುಳ್ಳು ಸೌತೆ, ಇಲ್ಲಿ ಒಂದುಂಟು. ಈ ಕಡೆ ಬಾ ನೋಡಿ, ಇಲ್ಲಿ ಒಂದುಂಟು. ಇದು ಈ ಮರಕ್ಕೆ ಹಬ್ಬಿತ್ತು. ಲಕ್ಷ್ಮಣ ಫಲದ್ದು ಮರ. ಮರ ಆಗಲಿಲ್ಲ, ಗಿಡ. ಇದು ನಿನ್ನೆಯ ಮಳೆಗೆ ನೋಡಿ ಅಂತೆ ಹೀಗೆ ಬಿದ್ದಿದೆ. ಒಂದು ಮಳೆಗೆ ಎಂತೆಲ್ಲ ಆಗಿದೆ ನೋಡಿ. ಹೂ ಬಿಟ್ಟಿದೆ ಇದರಲ್ಲಿ ತುಂಬಾ, ಮುಳ್ಳು ಸೌತೆಯಲ್ಲಿ. ಇನ್ನು ಆಗ್ಬೋದು, ಮಳೆ ನೀರು ಕೂಡ ಬಿತ್ತಲ್ಲ, ಇನ್ನು ಜಾಸ್ತಿ ಆಗ್ಬೋದು. ಇದನ್ನೀಗ ಏನಾದರೂ ಕೋಲೆಲ್ಲ ಕೊಟ್ಟು ಸರಿ ಮಾಡಬೇಕು. ಇದು ಅದು ದೊಡ್ಡ ಫ್ರೂಟ್ ಉಂಟಲ್ಲ, ಲಕ್ಷ್ಮಣ ಫಲ, ಅದರದ್ದು ಎಲೆ ಕೂಡ ಅದೇ ಪರಿಮಳ ಬರ್ತದೆ ಅಲ್ವಾ? ನೋಡಂತೆ. ಹೌದು, ಪರಿಮಳ ಬರ್ತದೆ. ಇವತ್ತಿಗೆ ಪದಾರ್ಥಕ್ಕೆ ಹರಿವೆ ಸೊಪ್ಪು ಕೊಯ್ತಾ ಇದ್ದೇನೆ. ಹರಿವೆ ಸೊಪ್ಪಲ್ಲ, ದಂಟು ನೋಡಿ. ಇಲ್ಲಿ ಒಂದುಂಟು, ಇನ್ನೊಂದು ಕೆಳಗಡೆ ಉಂಟು. ನಿನ್ನೆ ಮಳೆ ಬಂದಿತ್ತು, ತುಂಬಾ ಚೆನ್ನಾಗಾಯಿತು ಅಲ್ಲ? ಹೌದು. ಅದರ ಜೊತೆಗೆ ಗುಡುಗು ಕೂಡ ಇತ್ತು. ಗುಡುಗು ಎಲ್ಲ ಇತ್ತು. ಎಷ್ಟು ಸಿಕ್ಕಿದೆ? ಇನ್ನು ಸ್ವಲ್ಪ ಕೆಳಗಡೆ ಉಂಟು. ಅಲ್ಲಿ ಅದು ನೋಡ್ಬೇಕೀಗ. ಅದು ಬೇಡ, ಸಣ್ಣದದು ಇದು ಇರ್ಲಿಯಾ? ತೆಗೀವಲ್ಲ.
ಅದು ಬೇಡ. ನೋಡಿ ಇದಿಷ್ಟು ದೊಡ್ಡದಾಗಿದೆ, ಇದನ್ನು ಸಹ ಕಟ್ ಮಾಡ್ತಾ ಇದ್ದೇನೆ. ನೋಡಿ ಇದರಲ್ಲೇ ಒಂದು ಪದಾರ್ಥ ಆಗ್ತದೆ, ಅಷ್ಟು ತೋರ ಉಂಟು ನೋಡಿ. ಇದ್ರದ್ದು ಎಳೆ ಎಲ್ಲ ಎಂಥದ ತಿಂದಿದೆ ಕೀಟ, ಎಲೆ ಎಲ್ಲ ತೆಗೆಯುವ. ಎಲೆ ಬೇಡ, ಎಳ್ಳೆ ಬೇಡ, ದಂಟು ಸಾಕು. ದಂಟು ಸಾರು ಮಾಡುವ. ಹೌದು, ಹೀಗೆ ಇಟ್ಕೋ ವರ್ಷು. ವರ್ಷವಿಗಿಂತ ದೊಡ್ಡದುಂಟು ನೋಡಿ. ಇಲ್ಲ ಇಲ್ಲ ಇಲ್ಲ, ಒಂದು ಸ್ವಲ್ಪ ಚಿಕ್ಕ ಬೇಡ, ಸ್ವಲ್ಪ ಸಾಕಾಲ ಇಟ್ಕೋ. ಹಾರಿತಿದ್ದೆ. ಇದು ನೋಡಿ ಕೀಟ ತಿಂದಿದ್ದು, ಇದು ಎಲೆ ಕೀಟ ತಿಂದಿದೆ. ಅದಾಕು, ಇದು ಕೀಟ ತಿಂದಿದೆ, ಅದಾಕ ಕೀಟ ತಿಂದಿದೆ. ಇದನ್ನು ತಿಂದಿದೆ ಕೀಟ, ಬೇಡ. ಕ್ಲೀನ್ ಆಯ್ತಲ್ಲ, ಆಯ್ತು. ಬಾ. ನೋಡಿ ಅಷ್ಟೇ ಇರೋದು, ಅಷ್ಟಲ್ಲಿ ಮಾಡೋದು. ನೀನೆಂತ ಕನಕುತ್ತ ಅಜ್ಜಿ ಎಂತ ಮಾಡುದು? ಇಲ್ಲಲ್ಲ, ರುಬ್ಬುದಾ? ನಾನು ಸೊಪ್ಪು ತೆಗ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದೇನೆ. ಎಲ್ಲಿ ಬಿಸಾಡುದು ನೀನು? ಬಿಸಾಡ್ಬೇಡ. ನಮ್ಗೆ ಕರೆಂಟ್ ಕೂಡ ಇಲ್ಲ, ನಿನ್ನೆ ರಾತ್ರಿ ಹೋಗಿದೆ ಕರೆಂಟ್. UPS ಅಲ್ಲಿ ಕೂಡ ಚಾರ್ಜ್ ಇಲ್ಲ. ಹಾಗಾಗಿ ಪದಾರ್ಥಕ್ಕೆ ಅತ್ತೆ ರುಬ್ತಾ ಇದ್ದಾರೆ ಅಲ್ಲಿ ಕಲ್ಲಲ್ಲಿ. ಆಯ್ತಾ ರುಬ್ಬಿ? ನೋಡಿ ಸೊಪ್ಪು ಸಾಂಬಾರ್ಗೆಲ್ಲ ಹಾಕಿಟ್ಟಿದ್ದಾರೆ ಅಮ್ಮ. ಹೌದು, ನಾನು ಟೊಮೆಟೊ ಹಜ್ಜಿ ತಿಂತೇನೆ ನೋಡಿ. ಅಜ್ಜಿ ಹಸಿ ಹಸಿ ತಿಂತೇನೆ. ಚೆನ್ನಾಗ್ತದೆ, ಸ್ವೀಟ್ ಆಗ್ತದೆ. ಹಾಯ್ ಫ್ರೆಂಡ್ಸ್, ನಿನ್ನೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಿರಲಿಲ್ಲ ನನಗೆ. ಇವತ್ತು ಬೆಳಗ್ಗೆ ವ್ಲಾಗ್ ಮಾಡ್ತಾ ಇದ್ದೇನೆ. ಬೆಳಗ್ಗೆದು ಕೆಲಸ ಆಗಿ ಚಹಾ ಎಲ್ಲ ಆಯಿತು. ಈಗ ಒಂದು ಮದುವೆಗೆ ಹೋಗ್ಲಿಕ್ಕೆ ಉಂಟು, ಹಾಗಾಗಿ ರೆಡಿ ಆಗ್ತಾ ಇದ್ದೇವೆ. ಮದುವೆಗೆ ರೆಡಿ ಆದ ನಂತರ ಸಿಗ್ತೇನೆ. 3 ಜನ ಹೋಗೋದು. ಯಾರೆಲ್ಲ? ನನ್ನಮ್ಮ, ಮತ್ತೆ ನಾನು, ಮತ್ತೆ ನನ್ನಪ್ಪ. ಹೌದಾ? ಅಕ್ಕ ಯಾಕೆ ಬರುದಿಲ್ಲ? ಅಕ್ಕ ಗೊತ್ತಿಲ್ಲ. ಅಕ್ಕ ನೋಡಿಲಿ ರೆಡಿ ಆಗುತ್ತೆ, ಫೇಸ್ ಪ್ಯಾಕ್ ಹಾಕಿ. ನಾನು ಬರುದಿಲ್ಲ. ನೋಡಿ ಇದು ಆರೆಂಜ್ ಇದ್ದು ನಾವು ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ ಇಟ್ಟಿದ್ದೇವಲ್ಲ, ಇದನ್ನು ಹಾಕುದು ಇವಳು ಫೇಸ್ ಪ್ಯಾಕ್. ಚೆನ್ನ ಉಂಟು ರಿಸಲ್ಟ್. ಅದಕ್ಕೆ ಡೈಲಿ ಹಾಕ್ತಾಳೆ ಇವಳು, 2 ದಿನಕ್ಕೊಮ್ಮೆ. ಅವಳಿಗೆ ಸ್ವಲ್ಪ ಪಿಂಪಲ್ಸ್ ಎಲ್ಲ ಉಂಟಲ್ಲ ಮುಖದಲ್ಲಿ, ಅದಕ್ಕೋಸ್ಕರ ಹಾಕುದು. ಕಮ್ಮಿ ಉಂಟು, ಪಿಂಪಲ್ಸ್ ಎಲ್ಲ ಕಮ್ಮಿ ಆಗ್ತದೆ, ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಹೋಗ್ತದೆ. ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ ಆಯ್ತಾ. ರೆಡಿ ಆಗ್ತಾ ಇದ್ದೇನೆ. ಕಿವಿಗೆ ಓಲೆ ಇಡ್ತಾ ಇದ್ದೇನೆ. ನೋಡಿ ಇದು ನಂದು ಆಂಟಿಕ್ ಪೀಸ್. ಎಂತ ಇದಕ್ಕೆ ಗಿಲಿ ಓಲೆ ಅಂತ ಹೇಳ್ತಾರೆ. ನೋಡಿ ಹೀಗೆ ಉಂಟು, ನಂದು ಫೇವ್ರೆಟ್ ಇಯರಿಂಗ್ ಇದು. ಈ ರೀತಿ ಕಾಣ್ತದೆ, ಕೆಳಗಿನಿಂದ 3 ಜುಮ್ಕಿ ಇದ್ದಾಗೆ ಕಾಣ್ತದೆ ನೋಡಿ. ಇದಕ್ಕೆ ಮ್ಯಾಚಿಂಗ್ ಮುತ್ತಿದ್ದು ಹಾರ ಹಾಕ್ತಾ ಇದ್ದೇನೆ. ಇದು ಹೀಗೆ ಈ ಡಿಸೈನ್ ಅಲ್ಲಿ ಉಂಟು. ಕೂದಲು ಕಟ್ಟಬೇಕು. ನೋಡಿ ನಾನು ಪಿಂಕ್ ಸಾರಿ ಹಾಕಿದ್ದೇನೆ, ಸಿಂಪಲ್ ಆಗಿ ರೆಡಿ ಆಗಿದ್ದೇನೆ. ಮಗ ಕೂಡ ರೆಡಿ ಆಗಿದ್ದಾನೆ. ರೆಡಿ ಅಲ್ವಾ? ಅಕ್ಕ ಬರುದಿಲ್ಲ. ಹೌದು. ಆಯ್ತಾ ಹೊರಡಿ? ನಾನು ಹೊರಡಿ ಆಯ್ತು. ಹೋಗುದಾ? ಆಂಟಿ ಬರ್ಬೇಕು ಕೆಳಗಡೆಯಿಂದ, ಅವರನ್ನು ವೇಟ್ ಮಾಡುದು. ಅವರೆಲ್ಲ ಕಾರಲ್ಲಿ ಕೂತ್ರ? ಮಾವ ಬಂದ್ರು, ಆಂಟಿ ಕೂಡ ಬಂದ್ರು. ಬಾಯ್ ಅಮ್ಮ. ಬಾಯ್.
ಅವಮಣಿ ಮಂದಿರದ ನೋಡಿ ದೊಡ್ಡಮ್ಮ ಎಷ್ಟು ಚಂದ ರೆಡಿ ಆಗಿದ್ದಾರೆ. ನೋಡಿ ಆಂಟಿ ಕೂಡ ರೆಡಿ ಆಗಿದ್ದಾರೆ. ಅವನಿಗೆ ಮುರಣಿ ಬಾಯ್. ನಾವು ಮದುವೆ ಹಾಲಿಗೆ ಹೋಗಿ ಮುಟ್ಟಿದ್ವಿ. ನೋಡಿ ಎಂಟ್ರೆನ್ಸ್ ಅಲ್ಲಿ ಹೀಗೆ ಫ್ರೂಟ್ಸ್ ಇಂದ ಕಾರ್ವಿಂಗ್ ಮಾಡಿದ್ರು. ಆಮೇಲೆ ಬಾದಾಮ್ ಇತ್ತು, ಕೋಲ್ಡ್ ಬಾದಾಮ್ ಇತ್ತು ವೆಲ್ಕಮ್ ಡ್ರಿಂಕ್ ಆಗಿ. ಮದುವೆ ಧಾರೆ ಮುಹೂರ್ತ ಉಂಟಲ್ಲ ಅದು ಕಟೀಲಲ್ಲಿತ್ತು, ಹಾಗಾಗಿ ಅವರು ಅಲ್ಲಿ ಹೋಗಿದ್ರು. ಇಲ್ಲಿ ಒಬ್ಬರು ಲೇಡಿ ಇದು ಸ್ಯಾಕ್ಸೋಫೋನ್ ವಾದಿಸ್ತಿದ್ರು, ವಾದಕರಾಗಿದ್ರು. ನೋಡಿ ಸಣ್ಣ ಕ್ಲಿಪ್ ಹಾಕಿ. ಮದುವೆ ಮುಹೂರ್ತ ಕಟೀಲಲ್ಲಿತ್ತು, ಹಾಗೆ ಅಲ್ಲಿ ಧಾರೆಯಾಗಿ ಈಗ ಹಾಲಿಗೆ ಬಂದರು. ಹಾಲಿಗೆ ಎಂಟ್ರಿ ಚೆಂಡೆ ಅವರಿಂದ ಎಂಟ್ರಿ ಆಗ್ತಾ ಉಂಟು. ನಾನ್ ವೆಜ್ ಊಟ ಇತ್ತು, ಸೇಮಿಗೆ ಮತ್ತು ಮಟನ್ ಸಾರು, ಚಿಕನ್ ಬಿರಿಯಾನಿ, ಚಿಕನ್ ಚಿಲ್ಲಿ, ಕಬಾಬ್ ಎಲ್ಲ ಇತ್ತು. ಪಾನಿಪುರಿ ಕೂಡ ಇತ್ತು. ಇವರು ಮುಂಬೈ ಅವರಲ್ಲ, ಹಾಗಾಗಿ ಮುಂಬೈ ಸ್ಟೈಲಲ್ಲಿ ಪಾನಿಪುರಿ ಇತ್ತು. ಮಕ್ಕಳಿಗೆಲ್ಲ ಇಷ್ಟ ಅಲ್ಲ ಪಾನಿಪುರಿ, ಹಾಗಾಗಿ ನನ್ನ ಮಗ ಕೂಡ ಪಾನಿಪುರಿ ತಗೊಳ್ತಾ ಇದ್ದಾನೆ. ಆಮೇಲೆ ಸೋಡಾ ಇತ್ತು, ಸೋಡಾ ಸರ್ಬತ್ ಇತ್ತು, ಆಮೇಲೆ ಬೀಡ ಇತ್ತು, ಸ್ವೀಟ್ ಬೀಡ ಇತ್ತು, ಐಸ್ ಕ್ರೀಮ್ ಮತ್ತು ಫ್ರೂಟ್ ಸಲಾಡ್ ಇತ್ತು. ಊಟ ಎಲ್ಲ ಆದ ನಂತರ ನಾವು ವಾಪಸ್ ಮನೆಗೆ ಹೊರಟ್ವಿ ಅಲ್ಲಿಂದ. ರಶ್ಮಿತಾ ನಮ್ಮ ಮಂಗಳೂರಿನಲ್ಲಿ ಮದುವೆ ಹೇಗೆ ನಡೀತದೆ ಅಂತ ಹೇಳಿ ನೋಡಿದ್ರಲ್ಲ. ಇದರಲ್ಲಿ ಮುಹೂರ್ತದೆಲ್ಲ ಇಲ್ಲ, ಅದು ಕಟೀಲಲ್ಲಿ ಇತ್ತಲ್ಲ, ಕಟೀಲ್ ದೇವಸ್ಥಾನದಲ್ಲಿತ್ತು. ಊಟ ಮಾತ್ರ ಇಲ್ಲಿ ಹಾಲಲ್ಲಿ ಇಟ್ಟಿದ್ರು ಅವರು. ಹಾಗೆ ನಮ್ಮದು ಈ ಕಡೆ ಮಂಗಳೂರಲ್ಲಿ ಮದುವೆದು ಊಟ ಈ ರೀತಿ ಇರ್ತದೆ. ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.